ಹಾಯ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಗಾಳಿ ಕೂಡ ಗಾಳ ಹಾಕೋ ಗೆಳತಿನ, ನಾ ಹೇಗೆ ಮಾಡಬೇಕು ಕಾಣೆ ಗುಣಗಾನ. ನಕ್ಷತ್ರ ಕಾಲ್ಗೆಜ್ಜೆ ಮುಖಂತೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಮ್ಮ ಹೊಸ ಮನೆ ಗೃಹ ಪ್ರವೇಶ ಹತ್ರ ಬಂದೇ ಬಿಡ್ತು ಗಾಯ್ಸ್. ಸೊ ಹಾಗಾಗಿ ನಮ್ಮ ಹೊಸ ಮನೆ ಮುಂದೆ ಚಪ್ರ ಹಾಕ್ತಿದ್ದೀವಿ. ಈ ವಿಡಿಯೋ ಪೂರ್ತಿ ಚಪ್ರ ಹಾಕೋದು ಮತ್ತು ಏನೇನು ಸ್ವಲ್ಪ ಕೆಲಸಗಳು ಪೂಜೆ ಅದೆಲ್ಲ ಇರುತ್ತಲ್ಲ, ಈ ವಿಡಿಯೋ ಪೂರ್ತಿ ಚಪ್ರಶಾಸ್ತ್ರದ್ದೇ ಆಗಿರುತ್ತೆ. ನೆಕ್ಸ್ಟ್ ಬರೋ ವಿಡಿಯೋದಲ್ಲೆಲ್ಲ ನಮ್ಮ ಮನೆ ಗೃಹ ಪ್ರವೇಶ ಯಾವ ಥರ ಮಾಡ್ತೀವಿ ಮತ್ತು ಯಾವ್ಯಾವ ದೇವ್ರು ಕರೆಸ್ತೀವಿ, ಏನೇನು ಪೂಜೆ ಇರುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿರುತ್ತೆ. ಅಲ್ಲಿವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಎಲ್ಲ ನಿಮ್ದೆ ಗುಡುಗುಡುಗುವ ಗುಡುಗಿನದು ಎದೆಗುಂದದೆ ಆರ್ಭಟಿಸಿದೆ. ಸಹಸ್ರನಾಮಿಷ್ಟಾಪೂರ್ಣಮಾಕಾಲವೇದಂ ತ್ರಯೋನಾಮ ಭಗವತೇ ಮಹಾಪೂಜ್ಯಂ ಸಮರ್ಪಯಾಮಿ ಸಂಧಾರಂ ತ್ರ್ಯಂಬಕಾಲಯಂ ವೇದಾಭೂತಮಾಕಾಲವೇದಂ ಭಗವತೀನಾಮದೇಶ್ವರೋದ್ಭೂತದೇವಃ ತದ್ಭೂತದೇವಂ ಸಾರಂ ಸಮರ್ಪಯಾಮಿ ಭೂತದೇವಂ ಸರಸ್ವತೀ ಸಂಧಾರಂ ತ್ರ್ಯಂಬಕಾಲವೇದಾಯ ನಮಃ ವೇದಾಯ ಭೂತಮಾಕಾಲವೇದಂ ತ್ರಯೋನಾಮ ಭಗವತೀಂ ಮಹಾಪೂಜ್ಯಂ ಸಮರ್ಪಯಾಮಿ ತದ್ಭಗವತೇ ವಿಶ್ವಃ ಐಶ್ವರ್ಯನಾಮಸ್ಯ ಭೂತಮಾಕಾಲವೇದಂ ಗಣಪತಿ ಮಹಾಪೂಜ್ಯಂ ಕರಿಷ್ಯಾಂ. ಗಣಪತಿಗೆಲ್ಲ ಮಿನಕನ್ ಕಟ್ಟಿದೆ ಟೈಮ್ ಆಗೋಗೈತಾ? ಮಿನಕನ್ ವೇದಂ ಮಹಾಸ್ಪತಿ ಪೂಜಾಂ ಕರಿಷ್ಯಾಮಿ. ಮಂಗಲ ಬೆಳೆ ದೇವತ ಪೂಜೆ ಮಾಡಿಸಿ ಪಡೆಯುವರೆ. ದೇವತೆ ನಿನ್ನ ನೋಡಲು ಪ್ರತಿಕ್ಷಣವು ಕಾಯುವೆನು, ಅರಕ್ಷಣ ನೀ ಸಿಕ್ಕರು. ಇವರು ಸರ್ವೇ ವಿಶ್ವರೂಪಭ್ಯೋ ನಮಸ್ತೆ ಪರಮಾತ್ಮನಮಃ ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ. ಗಾಯ್ಸ್ ಅಂದ್ರೆ ಸರಿ ಹೋಗೋದು ಕೊಡ್ಬೇಕು ಏಕೆ? ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ. ಮಕ್ಕ ಕಾಣಿಸಲ್ಲ ಆ ಕಡೆಯಿಂದ ಕಾಣಲ್ಲ. ಅಮ್ಮ ಅವರೊಬ್ಬರು 5 ಮಂದಿ ಆಗ್ತದೆ ಅಲ್ಲ. ಸದಾ ಭಗವತಿ ಲಿಂಗದಾರಂ ಮೃದು ಇರ್ತಾಗೆ ಅಣ್ಣ ಬನ್ನಿ ಕಳ್ಳ 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 ಕಳ್ಳರೋ ನಾವೆಲ್ಲರೂ, ಸುಳ್ಳ 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 ಸುಳ್ಳ. ಸುರಸುಂದರ ಸುರಸುಂದರ ಹೀರೋ ಅಶಕ್ಕೆ ಚಪ್ಪರಾಕಿ ಈ ಭೂಮಿಯ ಮಂಟಪ ಮಾಡಿ
ತಾರೆಗಳ ತೋರಣದೆ ಜೀವಗಳ ಜೋ ಹಾಯ್ ಗೈಸ್, ಬೆಳಗಿಂದ ಇಷ್ಟವರೆಗೂ ಬರೀ ಚಪ್ರ ಪೂಜೆ ಮತ್ತು ಕೆಲಸ, ಆ ಮನೆಯಿಂದ ಈ ಮನೆಗೆ ಸಾಮಾನು ಶಿಫ್ಟ್ ಮಾಡೋದು ಮತ್ತು ರಿಲೇಟಿವ್ಸ್ ಎಲ್ಲ ಬರ್ತಿದ್ರಲ್ಲ, ಸೊ ಹಂಗಾಗಿ ಕೆಲಸ ಜಾಸ್ತಿ ಇತ್ತು. ಆ್ಯಕ್ಚುಲಿ ಕೆಲಸ ಇವಾಗ ಸ್ಟಾರ್ಟು ಹೇಳ್ಬೇಕಂದ್ರೆ ಇವಾಗ ಟೈಮು 6:30 ಆಗ್ತಾ ಬರ್ತಿದೆ ಅನಿಸುತ್ತೆ. ಇವಾಗ ಏನಪ್ಪ ಅಂತ ಅಂದರೆ ನಾಳೆ ಬೆಳಗ್ಗೆ ಪೂಜೆ ಸ್ಟಾರ್ಟ್ ಆಗೋದಿಲ್ಲ, 5 ಗಂಟೆಯಿಂದ ಸ್ಟಾರ್ಟ್ ಆಗ್ತಿದೆ. ಹಂಗಾಗಿ ಇವಾಗ ಫಸ್ಟು ನವಗ್ರಹ ಪೂಜೆಗೆ ಏನೇನು ಬೇಕು ಅಂತೆಲ್ಲ ಹೇಳಿಬಿಟ್ಟು ರೆಡಿ ಮಾಡ್ಕೊತಾರೆ. ಮತ್ತು ಅದಾಗ್ತಿದ್ದಂಗೆ ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂತಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ಅಲ್ವಾ, ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ಅಂತ ಹೇಳ್ಬಿಟ್ಟು ತುರುವೇಕೆರೆಯಿಂದ. ಇವಾಗ ತುರುವೇಕೆರೆಯಿಂದ ದಾವಣಗೆರೆಗೆ ನಮ್ಮ ಮನೆ ದೇವ್ರನ್ನ ಕರೆಸ್ತಿದ್ದೀವಿ. ಇವಾಗ ಅವ್ರು ಬರ್ತಾರೆ. ಅವ್ರು ಬರ್ತಿದ್ದಂಗೆ ಇವತ್ತು ಜಾಸ್ತಿ ಪೂಜೆ ಏನಿರಲ್ಲ, ಇವಾಗ ಹಂಗೆ ತೊಗೊಂಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಕೂರಿಸಿ ಹಂಗೇನೆ ಸ್ವಲ್ಪ ಪೂಜೆ ಅದು ಮಾಡಿಬಿಟ್ಟು ಬೆಳಗ್ಗೆ ಆ್ಯಕ್ಚುಲಿ ಜಾಸ್ತಿ ಪೂಜೆ ಇರೋದು. ನಮ್ಮ ದೇವ್ರು ಕರೆಸ್ತಿರೋದು ಹೆಂಗೆ ಅಂತಂದರೆ, ತುರುವೇಕೆರೆಯಿಂದ ದಾವಣಗೆರೆಗೆ ಗಾಡಿ ಮಾಡ್ಕೊಂಡು ಅವ್ರು ಬರ್ತಿರೋದು, ದೇವ್ರನ್ನ ಕರ್ಕೊಂಡ್ಬರ್ಬೇಕಲ್ವ. ಹಂಗಾಗಿ ಗಾಡಿ ಟೆಂಪೋನೋ ಏನೋ ಹೇಳ್ತಾರಲ್ಲ, ಇವಾಗ ಹಳ್ಳಿ ಕಡೆ ಇವಾಗ ಒಂದೂರಿಂದ ಇನ್ನೊಂದು ಊರಿಗೆ ದೇವ್ರಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಯಾವ ಥರ ಹೋಗ್ತಾರಲ್ಲ ಆ ಥರ. ಅದಕ್ಕೆ ಎಷ್ಟು ಅಮೌಂಟ್ ಅಂತ ನಮ್ಮ ಪಪ್ಪ ಅದೆಲ್ಲ ಅವರೆಲ್ಲ ನೋಡ್ಕೊಂಡಿರೋದು. ಅದಾಗ್ತಿದ್ದಂಗೆ ಇವಾಗ ಹಳ್ಳಿಯಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ದೇವ್ರನ್ನ ಕರ್ಕೊಂಡ್ಬರ್ತಾರಲ್ವ, ಆ ಥರನೇ ಇವಾಗ ಅವ್ರು ದಾವಣಗೆರೆಗೆ ರೀಚ್ ಆಗ್ತಿದ್ದಂಗೆ ನಮ್ಮ ಮನೆ ಇನ್ನೊಂದು ಸ್ವಲ್ಪ ದೂರ ಇದೆ ಅನ್ನಂಗೆ ಗಾಡಿ ನಿಲ್ಲಿಸ್ಬಿಟ್ಟು ಆಮೇಲೆ ಸ್ವಲ್ಪ ರೋಡಲ್ಲಿ ದೇವ್ರನ್ನ ಮೆರವಣಿಗೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಮ್ಮ ಮನೆ ಕರ್ಕೊಂಡ್ಬರೋದು. ಪೂಜೆ ಮತ್ತು ಅದೆಲ್ಲ ಇರುತ್ತಲ್ವ, ಅಷ್ಟು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಮತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲಕ್ಷ್ಮಿ ಹಿಂದೆ ಮೀಟರ್ ಬೇಕು, ಮೀಟರ್ ಹಳೆ ಪಾತ್ರೆ ಹಳೆ ಕಪ್ನ ಮಕ್ಕಳ ಮುಚ್ಕೊಬತ್ತಾರಲ್ಲ ನಿಂತಿರ ಇವಾಗ ಹಳೆ ಪಾತ್ರೆ ಹಳೆ ಕಬ್ಬಣ ಹಳೆ ಪೇಪರ್ ತರ ಹೋಯಿ ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಕಣ ಹೋಯಿ ಚಂದಿರನ ತೂಕಕ್ಕೆ ಇಡು ಸಂಜಯನ ಪ್ರೇಮಿಗೆ ಬಿಡು ಸಕ್ಕತ್ತ ಭೂಮಿನ ಬಾಳಿಗೆ ಕೊಡು ಸಿಕ್ತು ಬಿಡು. ರಾತ್ರಿ ಊಟಕ್ಕೆ ಕರ್ದಿರೋ ಜೋಳದ ರೊಟ್ಟಿ ಮತ್ತು ಪುಂಡಿ ಸೊಪ್ಪು ಪಲ್ಯ, ಚಟ್ನಿ ಪುಡಿ ಮತ್ತು ಅನ್ನ ಸಾಂಬಾರು ಮೆಣಸಿನ್ಕಾಯಿ ಇಷ್ಟು ಮಾಡಿಸಿದ್ರು ಊಟಕ್ಕೆ.